ಧೈರ್ಯ ಎನ್ನುವುದು ನಿಮ್ಮೊಳಗಿದೆ. ಅದೇ ನಿಮ್ಮ ವ್ಯಕ್ತಿತ್ವ ಆಸ್ತಿ. ಭವಿಷ್ಯವನ್ನು ನಾವೇ ರೂಪಿಸಿಕೊಂಡರೂ ಕೂಡ ಅದು ವಿಧಿ ಎಂದುಕೊಳ್ಳುವುದು ಮೂಢತನ. ಧರ್ಮದ ಇರುವಿಕೆಯಲ್ಲಿ ಮನುಷ್ಯ ಇಷ್ಟೊಂದು ದುಷ್ಟನಾಗಿರುವಾಗ ಧರ್ಮವೇ ಇಲ್ಲದಿದ್ದರೆ ಅವನು ಏನಾಗಬಹುದಿತ್ತು? ಇಂದು ಮಾಡಬಹುದಾದಂತಹ ಕೆಲಸಗಳನ್ನು ನಾಳೆ ಮಾಡುವುದಕ್ಕೆಂದು ಬಿಡಬೇಡಿ. ನಿರಾಸೆಯೂ ಕೂಡ ಕೆಲಸವನ್ನು ಹಾಳು ಮಾಡುತ್ತದೆ. ಅತಿ ಆಸೆ ಅನೇಕರನ್ನು ಹಾಳು ಮಾಡುತ್ತದೆ. ನಿಮ್ಮ ಶತ್ರುಗಳನ್ನು ಪ್ರೀತಿಸಿ, ಏಕೆಂದರೆ ಅವರು ನಿಮ್ಮ ತಪ್ಪುಗಳನ್ನು ನಿಮಗೆ ತಿಳಿಸುತ್ತಾರೆ. ನೀನು ಬೇರೆಯವರ ಯೋಗ್ಯತೆ ಅಳೆಯುತ್ತಿದ್ದರೆ ನಿನಗೆ ಪ್ರೀತಿಸಲು ಸಮಯವೇ ಇರುವುದಿಲ್ಲ. ನಿನ್ನ ಮನಸ್ಸಿನಲ್ಲಿರುವಂತಹ ಕೀಳರಿಮೆ ಮತ್ತು ಭಯವನ್ನು ಕಿತ್ತೊಗೆದರೆ ನೀನು ಅದ್ಭುತವಾಗಿರುವಂತಹ ಸಾಧನೆಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಎದುರಿಗೆ ಕಾಣದ ಮನುಷ್ಯನನ್ನೇ ಗೌರವಿಸದಿದ್ದರೆ ಕಾಣದ ದೇವರನ್ನು ಹೇಗೆ ಪ್ರಾರ್ಥಿಸಲು ಸಾಧ್ಯ? ಒಂಟಿತನ ಮತ್ತು ಬೇಡದವನಿಗಾಗಿ ಜೀವಿಸುವುದು ದೊಡ್ಡ ದಾರಿದ್ರ್ಯಕ್ಕಿಂತ ಅನುಭವಿಸುವ ಹಿಂಸೆ. ಕಾರ್ಯದಲ್ಲಿ ಯಶಸ್ಸು ಇರಲಿ ಎಂದು ಭಗವಂತನಲ್ಲಿ ಬೇಡಿಕೊಳ್ಳುವುದಕ್ಕಿಂತ ನಾನು ಮಾಡುವ ಕಾರ್ಯಗಳಲ್ಲಿ ನನಗೆ ವಿಧೇಯತೆ ದಯಪಾಲಿಸು ಎಂದು ಬೇಡಿಕೊಳ್ಳುವುದು ಉತ್ತಮ. ಸುಳ್ಳು ಹೇಳುವುದರಿಂದ ಯಾರದ್ದಾದರೂ ಪ್ರಾಣ ಉಳಿಯುವಂತಿದ್ದರೆ ಅದು ಪಾಪ ಆಗಿರುವುದಿಲ್ಲ. ಯಾವುದೇ ಕೆಲಸಗಳನ್ನೇ ಆಗಲಿ ಉತ್ಸಾಹದಿಂದ ಮಾಡಬಲ್ಲೆನು ಎನ್ನುವಂತಹ ಗುರಿಯನ್ನು ಇಟ್ಟುಕೊಂಡರೆ ಯಶಸ್ಸು ನಿಮಗೆ ಸಿಕ್ಕೇ ಸಿಗುತ್ತದೆ. ನಮ್ಮಲ್ಲಿಲ್ಲದೆ ಇರುವಂತಹ ಗುಣ ಬೇರೆಯವರಲ್ಲಿದ್ದರೆ ಅದನ್ನು ನಮ್ಮಲ್ಲಿ ತರುವ ಪ್ರಯತ್ನ ಮಾಡಬಾರದು. ಹಾಗೆ ಮಾಡಲು ಹೊರಟರೆ ನಾವು ಪರಮಾತ್ಮನ ಬಳಿ ಹೋಗುವ ಬದಲು ಆ ಮನುಷ್ಯನ ಬಳಿ ಸೇರುತ್ತೇವೆ. ಜನರಿಗೆ ನಾವು ಬದಲಾದದ್ದು ಮಾತ್ರ ಕಾಣಿಸುತ್ತದೆ, ಆದರೆ ಅವರ ಯಾವ ಮಾತಿನಿಂದ ನಾವು ಬದಲಾದೆವು ಎನ್ನುವುದು ಮಾತ್ರ ಇರುವುದಿಲ್ಲ. ಜಗತ್ತಿನಲ್ಲಿ ತುಂಬ ಸುಲಭದ ಮತ್ತು ಕಷ್ಟದ ಸಂಗತಿ ಎಂದರೆ ಇನ್ನೊಬ್ಬರು ತಪ್ಪು ಮಾಡಿದರೆ ಗಮನಿಸುವುದು, ನಾವೇ ತಪ್ಪು ಮಾಡಿದರೆ ಒಪ್ಪಿಕೊಳ್ಳದೇ ಇರುವುದು. ಮನಸ್ಸಿಗೆ ನೋವು ಹೆಚ್ಚಾದಾಗ ಜೀವನವೇ ಸಾಕೆನಿಸುತ್ತದೆ, ಆದರೆ ಜವಾಬ್ದಾರಿ ನೆನೆಸಿಕೊಂಡಾಗ ಬದುಕಿ ಬಾಳಬೇಕು ಎನಿಸುತ್ತದೆ. ನಿನ್ನಲ್ಲಿ ಒಳ್ಳೆಯ ಮನಸ್ಸಿದ್ದರೆ ಬೇರೆಯವರ ಶಾಪವೂ ಕೂಡ ಆಶೀರ್ವಾದವಾಗುತ್ತದೆ. ಮಾತು ಎಲ್ಲರಿಗೂ ಕೂಡ ಬರುತ್ತದೆ, ಆದರೆ ಸಹಿಸಿಕೊಳ್ಳುವ ಶಕ್ತಿ ಎಲ್ಲರಿಗೂ ಕೂಡ ಇರುವುದಿಲ್ಲ. ತಿಳಿದು ಮಾತನಾಡು, ಇರುವವರೆಗೂ ಬೆಲೆ ತಿಳಿಯುವುದಿಲ್ಲ, ಕಳೆದುಕೊಂಡ ನಂತರವೇ ಬೆಲೆ ಎನ್ನುವುದು ತಿಳಿಯುತ್ತದೆ, ಆದರೆ ಅದು ಪ್ರಯೋಜನವಾಗುವುದಿಲ್ಲ. ಅವರಿಗೆ ನೋವಾದರೆ ಅದು ನೋವಂತೆ, ಬೇರೆಯವರಿಗಾದರೆ ಅದು ನೋವು ಅಲ್ಲ, ಅದು ನಾಟಕವಂತೆ. ನಾನು ನನ್ನದು ಅಂತ ಎಷ್ಟೇ ಹೋರಾಟವನ್ನು ಮಾಡಿದರೂ ಕೂಡ ನಿನ್ನ ಪಾಲಿನದ್ದು ಎಷ್ಟು ಎನ್ನುವುದನ್ನು ಆ ಭಗವಂತನು ಬರೆದಿರುತ್ತಾನೆ ಅಷ್ಟೇ. ಅದು ನಿನಗೆ ಎಷ್ಟು ಸಿಗಬೇಕೋ ಅಷ್ಟು ಮಾತ್ರ ಸಿಗುತ್ತದೆ. ಬೇಡ ಅಂದವರಿಗೆ ಭಾರ ಆಗುವ ಬದಲು ಬೇಕು ಅಂದವರಿಗೆ ಬೆಳಕಾಗೂ ಸಾಕು. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ, ಮೇಲೊಬ್ಬ ಎಲ್ಲವನ್ನ ವೀಕ್ಷಿಸುವನು, ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯ ನೀಡುವನು. ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ. ಅದು ಒಳ್ಳೆಯದಾಗಲಿ ಕೆಡುಕಾಗಲಿ ನಾವು ಯಾರಿಗೂ ಕೂಡ ಏನು ಬಗೆಯದೆ ಸುಮ್ಮನಿದ್ದು ಕಾದು ನೋಡಬೇಕಷ್ಟೇ. ನಂಬಿದ ಕೈಗಳೆಲ್ಲ ಕೈ ಬಿಟ್ಟಾಗಲೇ ತಿಳಿಯುವುದು ಕಾಣದ ಕೈ ನಮ್ಮನ್ನ ಕೈ ಹಿಡಿಯುವುದು ಎಂದು. ನಾವು ಯಾರಿಗೆ ಏನು ಕೊಡುತ್ತೇವೋ ಅದೇ ದುಪ್ಪಟ್ಟಾಗಿ ಹಿಂತಿರುಗಿ ಬದಲಾಗಿ ಬರುತ್ತದೆ. ಒಳ್ಳೆಯದನ್ನಾದರೆ ಒಳ್ಳೆಯದೇ ನಮಗೆ ಹಿಂತಿರುಗಿ ಬರುತ್ತದೆ. ನಾವು ಹೇಳಿದ್ದೇ ಸರಿ ಎಂದು ವಾದ ಮಾಡುವವರ ಹತ್ತಿರ ನೀವು ಎಂದಿಗೂ ಕೂಡ ವಾದ ಮಾಡಬೇಡಿ. ಅವರು ನಿಮ್ಮ ಅಭಿಪ್ರಾಯ ಒಪ್ಪುವುದಿಲ್ಲ. ಅವರ ನಿಲುವನ್ನು ಬದಲಾಯಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಇಂಥವರ ಜೊತೆ ಮಾತನಾಡಿದರೆ ಸಮಯ ಮತ್ತು ಸಂಬಂಧ ಹಾಳಾಗುವುದು ಖಚಿತ. ಸಾಧನೆ ಮಾಡಬೇಕು ಅನ್ನೋದು ಏನೂ ಇಲ್ಲ. ಸರಳತೆಯಿಂದ ಇದ್ದು ಒಳ್ಳೆಯದನ್ನು ಮಾಡ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆ. ಬಡತನ ಶಾಶ್ವತವಲ್ಲ, ಸಿರಿತನ ಶಾಶ್ವತವಲ್ಲ. ನಿನ್ನಲ್ಲಿರುವಂತಹ ಒಳ್ಳೆಯ ಗುಣವೇ ಶಾಶ್ವತವಾಗಿರುತ್ತದೆ. ವೈರಿಯನ್ನು ಕೊಲ್ಲಬೇಕಾದರೆ ಅವನ ತಲೆಯನ್ನು ತೆಗೆಯಬೇಕಾದ ಅಗತ್ಯ ಇಲ್ಲ. ಬದಲಾಗಿ ನಮ್ಮ ತಲೆಯಿಂದ ಅವನನ್ನು ತೆಗೆದರೆ ಸಾಕು. ಉದಯಿಸುತ್ತಿರುವ ಸೂರ್ಯ ಮತ್ತು ಓಡುತ್ತಿರುವ ಕುದುರೆಯ ಫೋಟೋವನ್ನು ಹಾಕಿದರೆ ಯಶಸ್ಸು ಸಿಗುವುದಿಲ್ಲ. ಯಶಸ್ಸು ಕಾಣಬೇಕಾದರೆ ಸೂರ್ಯನಿಗಿಂತ ಮೊದಲೇ ಎದ್ದು ಕುದುರೆಯ ಥರ ಓಡಬೇಕು, ದುಡಿಯಬೇಕು. ಧರ್ಮದ ಹಾದಿಯಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಇರುವುದಿಲ್ಲ, ಆದರೆ ಅದು ಸೇರುವ ಗುರಿ ಮಾತ್ರ ನರಕ. ಧರ್ಮದ ಹಾದಿಯಲ್ಲಿ ಸಾಕಷ್ಟು ಅಡೆತಡೆಗಳು ಇರುತ್ತದೆ, ಆದರೆ ಅದು ಸೇರುವ ಗುರಿ ಮಾತ್ರ ಸ್ವರ್ಗ. ಮನುಷ್ಯ ಕೆಟ್ಟ ಕೆಲಸ ಮಾಡುವಾಗ ಹಿಂದೆ ಅಕ್ಕಪಕ್ಕ 4 ಜನ ದಿಕ್ಕುಗಳನ್ನು ನೋಡುತ್ತಾರೆ, ಆದರೆ ಮೇಲೆ ಮಾತ್ರ ನೋಡಲು
ಮರೆತು ಬಿಡುತ್ತಾರೆ. ಮೇಲೆ ಒಂದು ಕಾಣದ ಶಕ್ತಿ ನೋಡುತ್ತಿರುವುದನ್ನು ಮರೆತು ಬಿಡುತ್ತಾರೆ. ಹೃದಯದಿಂದ ಸೋತವರ ಮುಂದೆ ಬುದ್ಧಿಯಿಂದ ಗೆದ್ದವರು ಏನೂ ಇಲ್ಲ ಈ ಪ್ರಪಂಚದಲ್ಲಿ. ನಂಬಿಕೆ ಎನ್ನುವ ಸೇತುವೆ ಕುಸಿದು ಬಿದ್ದ ಮೇಲೆ ಎಮ್ಮೆಗಳ ಮಳೆ ಎಷ್ಟೇ ಸುರಿದರೂ ಏನೂ ಪ್ರಯೋಜನವಿಲ್ಲ. ಯಾವಾಗ ನಾವು ಎಲ್ಲರನ್ನ ಖುಷಿಯಿಂದ ಇಡಲು ಬಯಸುತ್ತೇವೆಯೋ ಆಗ ನಮಗೆ ಅರಿವಿಲ್ಲದೆ ನಾವು ಅವರ ಕೈಗೆ ಸವಾಗಿ ಬಿಡುತ್ತೇವೆ. ಯಾರನ್ನ ಬಲವಂತವಾಗಿ ಮಾತನಾಡಿಸಲು ಹೋಗಬಾರದು. ತುಂಬ ಕೀಳಾಗಿ ಕಾಣುತ್ತಾರೆ. ಇನ್ನ ಅರಿಯದೇ ಇರುವ ಜನರ ಚಿಂತೆ ಸಮಯವೇ ತಿಳಿಸುವುದು ನಿನ್ನ ಬೆಲೆ ಏನೆಂದು. ಎಲ್ಲೋ ಕರ್ಮಗಳ ಭಯವಿದೆ. ಇಲ್ಲದಿದ್ದರೆ ಗಂಗೆಯಲ್ಲಿ ಅಂತಹ ಜನ ಸಮೂಹ ಏಕೆ? ಕರ್ಮವನ್ನು ಅರ್ಥ ಮಾಡಿಕೊಳ್ಳುವನು ಧರ್ಮವನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯವಿಲ್ಲ. ಪಾಪಗಳನ್ನು ಮಾಡುವುದು ನಮ್ಮ ಆಲೋಚನೆಗಳು, ಶರೀರವಲ್ಲ. ಆದರೆ ಗಂಗಾ ಕೇವಲ ಶರೀರವನ್ನು ಶುದ್ಧಿಗೊಳಿಸುತ್ತಾಳೆ ಹೊರತು ನಮ್ಮ ಆಲೋಚನೆಗಳನ್ನು ಅಲ್ಲ. ನಗುವ ಮುಖದಲ್ಲಿ ಇಟ್ಟದಷ್ಟು ನೋವಿದೆ. ನೋವಿರುವ ಮನದಲ್ಲಿ ಕಾಣದಷ್ಟು ಕನಸಿದೆ. ಒಬ್ಬರನ್ನ ಬೆದರಿಸಿ ನೀನು ದೊಡ್ಡವನಾಗಬೇಡ. ಹೃದಯದಿಂದ ಪ್ರೀತಿಸಿ ನೋಡು. ಅವರೇ ನಿಮ್ಮನ್ನು ದೊಡ್ಡವರನ್ನಾಗಿ ಮಾಡುತ್ತಾರೆ. ಜೀವನ ಕಲಿಸಿದ ಪಾಠಕ್ಕಿಂತ ನಂಬಿದವರು ಕಲಿಸಿದ ಪಾಠವೇ ಹೆಚ್ಚು ಒಳ್ಳೆಯ ಮುಖ. ಒಳ್ಳೆಯ ಮುಖ ಆಯ್ಕೆ ಮಾಡುವುದಕ್ಕಿಂತ ಒಳ್ಳೆಯ ಹೃದಯ ಆಯ್ಕೆ ಮಾಡುವುದು ಉತ್ತಮ. ದೇಹಕ್ಕೆ ಹಸಿವಾದರೆ ಸಾಧದ ಅಗತ್ಯ ಉಂಟು. ಹಾಗೆಯೇ ಮನಸ್ಸಿಗೆ ಹಸಿವಾದರೆ ಪ್ರಾರ್ಥನೆಯ ಅಗತ್ಯ ಉಂಟು. ಸಾಧದ ಸೇವನೆಯಲ್ಲೂ ಪ್ರಾರ್ಥನೆಯ ಸೇವನೆಯಲ್ಲೂ ಏಕಾಗ್ರತೆ ಎನ್ನುವುದು ಅತ್ಯವಶ್ಯಕ. ಈ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.